ವ್ಯವಸ್ಥೆ ವಿರುದ್ಧ ಅಸಮಾಧಾನ, ವ್ಯವಸ್ಥೆ ಬದಲಾಗಬೇಕು ಅಂತ ಜಿ ಸಿ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಆದರೆ ಬಿ ಜೆ ಪಿ ಒಳಗಿನ ಅಸಮಾಧಾನಗಳ ಲೆವೆಲ್ಲೇ ಮೀರಿದಂಗೆ ಕಾಣಿಸ್ತಾ ಇದೆ. ಶಾಸಕ ಬಿ ಪಿ ಹರೀಶ್ ರಾಜ್ಯಾಧ್ಯಕ್ಷರ ವಿಜಯೇಂದ್ರ ವಿರೋಧಿ ಬಣದಲ್ಲಿ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಬೆಳಗಾವಿ ಸಭೆಯಲ್ಲೂ ಇದ್ರು. ಇವರೆಲ್ಲರ ಅಸಮಾಧಾನಗಳನ್ನ ಕೇಳಿಸಿಕೊಳ್ಳೋದಕ್ಕೆ 12ನೇ ತಾರೀಕು ಅಂದ್ರೆ ನಾಳೆ RSSನ ಹಿರಿಯರು ಚನ್ನೇನಹಳ್ಳಿಯ ಕಚೇರಿಗೆ 40 ಜನ ಹಿರಿಯ ಬಿಜೆಪಿ ಮುಖಂಡರನ್ನು ಕರೆದಿದ್ದಾರೆ. ಈ ಸುದ್ದಿ ಕೇಳಿ ಸಂತೋಷ ಆಗಿದೆ ಅಂದ್ರು ಬಿ ಪಿ ಹರೀಶ್. ಯಡಿಯೂರಪ್ಪ ವಿಜಯೇಂದ್ರರ ಜೊತೆಗೆ ಕಾಂಗ್ರೆಸ್ಸಿನ ಒಳ ಒಪ್ಪಂದ ಅಂತ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ಗೆಲುವು ನಮ್ಮ ಭಿಕ್ಷೆ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ರು. ವಿಜಯೇಂದ್ರರಿಂದ ಪ್ರತಿಕ್ರಿಯೆನೇ ಇಲ್ಲ. ಇಷ್ಟಾದ್ರೂ ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾತಾಡಿಲ್ಲವಲ್ಲ ಅಂತಿದ್ದಾರೆ. ಜೊತೆಗೆ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಪಾದಯಾತ್ರೆ, ಹೈಕಮಾಂಡ್ ಹೂ ಅಂದ್ರೆ ನಾವು ಮಾಡಕ್ಕೆ ರೆಡಿ ಅಂತ ಕೇಳಿಸ್ಕೊಳ್ಳಿ. ಲೋಕಸಭೆ ಚುನಾವಣೆ ನಂತರ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ನಾಯಕರಂತ BS ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಸೋಲುಂಟು ಮಾಡಿದ್ದಾರೆ ಅಂಥೇಳಿ ನಾವು ಪದೇ ಪದೇ ಹೇಳ್ತಾ ಇದ್ರು ಕೂಡ ಇದುವರೆಗೂ ಪಕ್ಷ ಯಾರೂ ಕೂಡ ನೀವು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಇದುವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ. ನಮಗೆ ನ್ಯಾಯ ಸಿಗ್ತದೆ. ಪಕ್ಷ ದ್ರೋಹ ಮಾಡಿದಂಥವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತಕ್ಕಂಥ ವಿಶ್ವಾಸ ಇದೆ. ಅದು ನಮ್ಮ ಪರಿವಾರದ ಮೂಲಕ ನಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅಂತಕ್ಕಂಥ ಸಂತೋಷ ನಾಳಿನ ಸಭೆಯಿಂದ ನನಗಾಗಿದೆ. ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಒಬ್ಬ ರಾಜ್ಯದ ಅಧ್ಯಕ್ಷರಿಗೆ ಭಿಕ್ಷೆ ಕೊಟ್ಟಿದ್ದೀನಿ ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಾಗೂ ಕೂಡ ಇವತ್ತಿನವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಖಂಡಿಸಿಲ್ಲ. ವಾಲ್ಮೀಕಿ ಹಗರಣದ ವಿಚಾರವಾಗಿ ಬಳ್ಳಾರಿಯ ಪಾದಯಾತ್ರೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ಆ ಪಾದಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.